ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಡಿಐಜಿ ಡಿ ರೂಪಾಗೆ ನೋಟಿಸ್ ನೀಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ರೂಪಾ ಪ್ರಕರಣ ಸಂಬಂಧ ಮಾಧ್ಯಮಗಳಿಗೆ ಪದೇ ಪದೇ ಹೇಳಿಕೆ ನೀಡುವುದರ ಬದಲು ಹಿರಿಯ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ವರದಿ ನೀಡಬಹುದು. ಆದರೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವುದು ಸರಿಯಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಧ್ಯಮಕ್ಕೆ ಹೇಳಿಕೆ ನೀಡುವಂತಿಲ್ಲ ಅಂತ ಕಾನೂನಿದೆ. ಕಾನೂನಿನ ವಿರುದ್ಧ ನಡೆದುಕೊಂಡಿದ್ದಕ್ಕೆ ರೂಪಾಗೆ ನೋಟಿಸ್ ನೀಡಲಾಗಿದೆ ಅಂತ ತಿಳಿಸಿದ್ರು. ಎಂಕ್ವೈರಿ ಆರ್ಡರ್ ಮಾಡಿದ್ದೇನೆ. ರಿಟೈರ್ಡ್ ಸೀನಿಯರ್ ಐಎಎಸ್ ಆಫೀಸರ್ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತದೆ. ಅದು ಸತ್ಯನ ಸುಳ್ಳು ಅಂತ ಗೊತ್ತಾದ ಮೇಲೆ ಆದಷ್ಟು ಜಾಗ್ರತೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ, ರಿಪೋರ್ಟ್ ಬಂದ ಮೇಲೆ ವಿಲ್ ಟೇಕ್ ಆಕ್ಷನ್. ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ. ಯಾರಮ್ಮ ಪದೇ ಪದೇ ಟಿವಿಗೆ ಹೋಗೋದು, ಅವ್ರಿಗೆ ಏನಾದ್ರು ಇದ್ರೆ ವರದಿ ಡಾಕ್ಯುಮೆಂಟ್ಸ್ ಇದ್ರೆ ಎವಿಡೆನ್ಸ್ ಇದ್ರೆ ಕೊಡ್ಲಿ, ಬೇಡ ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಅಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ವರದಿ ಕೊಟ್ಟರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸೀನಿಯರ್ ಆಫೀಸರ್ಗೆ ವರದಿ ಕೊಡೋದಕ್ಕೆ ಶಿ ಹ್ಯಾಸ್ ಗಾಟ್ ರೈಟ್. ಬಟ್ ಪದೇ ಪದೇ ಟಿವಿಗೆ ಹೋಗೋದು, ಪತ್ರಿಕೆಗೆ ಹೋಗೋದು, ದಟ್ ಈಸ್ ಪ್ರಹಿಬಿಟೆಡ್. ಸರ್ವಿಸ್ ರೂಲ್ಸ್ನಲ್ಲಿ ಅವೆಲ್ಲ ಅವಕಾಶ ಇಲ್ಲ. ನೋಟಿಸ್ ಕೊಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಐಪಿಎಸ್ ಅಧಿಕಾರಿಗಳು ಸರ್ಕಾರದ ಮರ್ಯಾದೆ ತೆಗೆಯುತ್ತಾ ಇದ್ದಾರೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಮಾಧ್ಯಮದವರ ಮುಂದೆ ಹೇಳಿಕೆ ಕೊಡೋದಕ್ಕೆ ಯಾವ ನಿಯಮಗಳಲ್ಲಿ ಅವಕಾಶ ಇದೆ? ಇಬ್ಬರ ಕೆಸರೆರಚಾಟದ ಬಗ್ಗೆ ತನಿಖೆ ನಡೆಸ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಯಾವ ರೀತಿಯ ತನಿಖೆ ಮಾಡ್ತೀರಿ? ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಇಬ್ಬರು ಅಧಿಕಾರಿಗಳನ್ನ ರಜೆ ಮೇಲೆ ಕಳುಹಿಸಬೇಕಿತ್ತು. ಇಬ್ಬರು ಅಧಿಕಾರಿಗಳ ಚರಿತ್ರೆಯೂ ಗೊತ್ತಿದೆ. ದುಡ್ಡು ಹಂಚಿಕೊಳ್ಳೋದು ತಾನೆ. ಇವರು ಎಷ್ಟು ಅಕ್ರಮ ಮಾಡಿದ್ದಾರೆ ಎಂಬುದು ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಐಪಿಎಸ್ ಅಧಿಕಾರಿಗಳು ಸರ್ಕಾರದ ಮರ್ಯಾದೆ ತೆಗೆಯುತ್ತಾ ಇದ್ದಾರೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಮಾಧ್ಯಮದವರ ಮುಂದೆ ಹೇಳಿಕೆ ಕೊಡೋದಕ್ಕೆ ಯಾವ ನಿಯಮಗಳಲ್ಲಿ ಅವಕಾಶ ಇದೆ? ಇಬ್ಬರ ಕೆಸರೆರಚಾಟದ ಬಗ್ಗೆ ತನಿಖೆ ನಡೆಸ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಯಾವ ರೀತಿಯ ತನಿಖೆ ಮಾಡ್ತೀರಿ? ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಇಬ್ಬರು ಅಧಿಕಾರಿಗಳನ್ನ ರಜೆ ಮೇಲೆ ಕಳುಹಿಸಬೇಕಿತ್ತು. ಇಬ್ಬರು ಅಧಿಕಾರಿಗಳ ಚರಿತ್ರೆಯೂ ಗೊತ್ತಿದೆ. ದುಡ್ಡು ಹಂಚಿಕೊಳ್ಳುತ್ತಾನೆ. ಇವರು ಎಷ್ಟು ಅಕ್ರಮ ಮಾಡಿದ್ದಾರೆ ಎಂಬುದು ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ. ಡಿಐಜಿ ರೂಪಾ ಹಾಗೂ ಡಿಜಿ ಸತ್ಯನಾರಾಯಣ ರಾವ್ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದು, ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಐಜಿ ರೂಪಾ ಡಿಜಿ ಸತ್ಯನಾರಾಯಣ ರಾವ್ ಅವರ ಮೇಲೇನೋ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಏನಂತಂದ್ರೆ, ಯಾವ ರೀತಿಯ ತನಿಖೆಯನ್ನ ಸರ್ಕಾರ ಕೈಗೊಳ್ಳುತ್ತೆ? ಇಬ್ಬರು ಅಧಿಕಾರಿಗಳು ಕೂಡ ಸರ್ಕಾರದ ಮರ್ಯಾದೆಯನ್ನ ಹರಾಜು ಹಾಕ್ತಾ ಇದ್ದಾರೆ. ಕೆಸರೆರಚಾಟವನ್ನ ನೋಡಿಕೊಂಡು ಕೂಡ ಇಬ್ಬರು ಅಧಿಕಾರಿಗಳನ್ನ ರಜೆ ಮೇಲೆ ಕಳುಹಿಸಬೇಕಾಗಿತ್ತು. ಆದ್ರೆ ಯಾವ ರೀತಿಯ ತನಿಖೆಯನ್ನ ನೀವು ಮಾಡ್ತಾ ಇದ್ದೀರಿ? ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಇಬ್ಬರು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿತ್ತು ಅನ್ನುವಂತಹ ಮಾತನ್ನ ಎಚ್ಡಿಕೆ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಡಿಐಜಿ ಡಿ ರೂಪಾಗೆ ನೋಟಿಸ್ ನೀಡಲಾಗಿದೆ ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಎಚ್ಡಿಕೆ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಐಪಿಎಸ್ ಅಧಿಕಾರಿಗಳು ಸರ್ಕಾರದ ಮರ್ಯಾದೆ ತೆಗೆಯುತ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮಾಧ್ಯಮಗಳ ಮುಂದೆ ಬೆಳಗಿನ ಸಾಯಂಕಾಲದವರೆಗೂ ಕೂತಿದ್ರು. ಅವರಿಗೆ ರೂಲ್ಸ್ ಗೊತ್ತಿಲ್ವಾ? ವಯಸ್ಸಾಗಿದೆಯಲ್ಲ, ಇಷ್ಟು ಅನುಭವ ಇದೆಯಲ್ಲ, ಮಾಧ್ಯಮಗಳ ಮುಂದೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆಯಾ? ಅದಕ್ಕೆ ಇಬ್ಬರನ್ನೂ ರಜದ ಮೇಲೆ ಕಳಿಸಿ ತನಿಖೆ ಮಾಡಿ ಅಂತ ಹೇಳ್ತಾ ಇರೋದು ನಾವು. ಸತ್ಯ ಏನಿದೆ ಹೊರಗೆ ಬರಲಿ ಅಂತ. ಇವ್ರಿಗೆ ಏನಾದ್ರು ಮರ್ಯಾದೆ ಉಳಿಸ್ಕೋಬೇಕು ಅಂತಿದ್ರೆ ಸತ್ಯ ಹೊರಗೆ ತಂದು 4 ಜನದ ಮೇಲೆ ಆಕ್ಷನ್ ತಗೊಳ್ಳಿ. ಇಲ್ಲ ನಾವು ಹಿಂಗೆ ಹೋಗ್ತೀವಿ ಅಂದ್ರೆ ಏನು ಮಾಡೋಕ್ಕಾಯ್ತದೆ?